ಇದು ಅಧಿವೇಶನಕ್ಕೆ ಅಥವಾ ಈ ಗಾಂಧಿ ಅಧಿವೇಶನಕ್ಕೆ ಸರ್ಕಾರ ನಿಗದಿ ಮಾಡಬೇಕಾಗಿದೆ, ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದು ಇಡೀ ರಾಜ್ಯ ತುಂಬ ಆಗುವಂಥ ಒಂದು ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡ್ತಾರೆ. ವಿಶೇಷವಾಗಿ ಬೆಳಗಾವಿ ಕೂಡ ಮಾಡ್ತಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ಮಾಡಬೇಕಾಗಿದೆ, ಮಾಡ್ತಾರೆ. ಈ 2-3 ಸಲ ಎಷ್ಟು ಹಣ ಕೊಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ನಿಗದಿ ಮಾಡ್ತಾರೆ. ಗಾಂಧೀಜಿ ಅವರಿಂದ ನಿಮ್ಗೆ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಬದುಕಿ ಬಂದಿದೆ. ಹುದಲಿಯಲ್ಲಿ ಅವರು ಬಂದಿದ್ರು, ಇಲ್ಲಿ ಬೆಳಗಾವಿ ಅಲ್ಲಿ ಅನೇಕ ಕಟ್ಟಡಗಳು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ಯುವಕರಿಗೆ ಬೆಳೆಸ್ಕೊಡ್ಬೇಕಂತ ನಿಮ್ಮ ಕರ್ತವ್ಯ ಅದ. ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ? ಅದೇ ಹೇಳಿದೆ, 1 ವರ್ಷ ಕಾರ್ಯಕ್ರಮ ಇದೆ. ಅದರಲ್ಲಿ ಶಾಲಾ ಸುವರ್ಣ ಇರ್ಬೋದು, ಸ್ಮಾರಕಗಳಿರ್ಬೋದು, ಗ್ರಂಥಾಲಯಗಳಿರ್ಬೋದು, ಈ ರೀತಿ ಅನೇಕ ಚಿಂತನೆ ನಡೀತಾ ಇದೆ. ಇದು 1 ವರ್ಷ ಕಾರ್ಯಕ್ರಮ ಇರೋದ್ರಿಂದ ಇವತ್ತೇ ಮಾಡಬೇಕಂತೇನಿಲ್ಲ. ಸೊ ಇಡೀ 1 ವರ್ಷ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಶಾಶ್ವತವಾಗಿ ಈ ರಾಜ್ಯದ ಜನತೆಗೆ ಕೆಲವು ಯೋಜನೆಗಳನ್ನು ಕೊಡ್ತೀವಿ. ನೋಡಿ, ಅದು ಇವತ್ತು ಮೀಟಿಂಗ್ ಕರೆದಾರೆ ಮತ್ತೆ DC ಅವರು, ಸ್ವಾಮೀಜಿ ಅವರು ಮತ್ತು ಪ್ರಮುಖರ. ಸೊ ಅವರು ಬಂದೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ. ಇವತ್ತು ಮಧ್ಯಾಹ್ನ 12:00 ಸಭೆ ಇದೆ, ಅದರಲ್ಲಿ ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಹೇಳಿದ್ರೆ, ಈಗ ಮೇಡಮ್ ಅವ್ರು ಹೇಳಿದಾರೆ, ಅದಕ್ಕೆ ಅದನ್ನು ನೋಡೋಣ, ಅದು ವರದಿ ಬರಲಿ, ಕೇಳ್ತೀವಿ. ನೀವು ಹೇಳಿದಂಥ ಅದರಲ್ಲಿ ಎಷ್ಟು ಅಂಕಿ ಸಮಸ್ಯೆ ಇದೆ, ಅದ್ರ ಮೇಲೆ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಇಲಾಖೆ ಇದೆ, ಅವ್ರ ಸೂಚನೆ ಮಾಡ್ತೀವಿ. ಯಾಕಂದ್ರೆ ಅಂತಿಮವಾಗಿ ನಿರ್ಧಾರ ಅವ್ರು ಮಾಡಬೇಕು.